ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ನಿಮಗೆ ಒಂದು ಹೊಸ ರೆಸಿಪಿಯನ್ನು ತಗೊಂಡು ಬಂದಿದ್ದೀನಿ. ಅದು ನೀರುಳ್ಳಿ ಸಾರು, ಕೇರಳ ಸ್ಟೈಲು. ಅದು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಅದಕ್ಕೆ ಸಾರಿಗೆ ಬೇಕಾದ ಸಾಮಗ್ರಿಗಳು: ನಾನು ಪ್ಯೂರ್ ಕಾಶ್ಮೀರಿ ಚಿಲ್ಲಿ ತಗೊಂಡಿದ್ದೀನಿ ಮತ್ತು ತೆಂಗಿನೆಣ್ಣೆ. ಅದಕ್ಕೆ 2 ಟೀ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್, ಕೊತ್ತಂಬರಿ ಹುಡಿ 1 ಟೀ ಸ್ಪೂನ್, ಸ್ವಲ್ಪ ಅರಸಿನ ಹುಡಿ, 2 ನೀರುಳ್ಳಿ, ಸ್ವಲ್ಪ ಹುಳಿ ಮತ್ತು ಇದು ಒಗ್ಗರಣೆಗೆ 2 ಮೆಣಸು ಮತ್ತು ಕರಿಬೇವು ಮತ್ತು ಮೆಣಸು, ಸಾಸಿವೆ, ಅರ್ಧ ತೆಂಗಿನಕಾಯಿ ಅದರದ್ದು ತುರಿ. ಓಕೆ, ಇದು ಮಾಡುವ ವಿಧಾನ. ಇದು ಹುಳಿಯನ್ನು ನಾನು ನೀರಲ್ಲಿಟ್ಟಿದ್ದೇನೆ. ಇದೇ ಹುಳಿ. ಓಕೆ, ಇದು ಮೊದಲು ಈ ತೆಂಗಿನ ತುರಿಯನ್ನು ಫ್ರೈ ಮಾಡಬೇಕು. ಈಗ ತೆಂಗಿನ ತುರಿಯನ್ನು ಫ್ರೈ ಮಾಡುವ. ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕುವ. ಇದು ಬ್ರೌನ್ ಆಗುವ ತನಕ ಫ್ರೈ ಮಾಡಬೇಕು. ಈಗ ತೆಂಗಿನ ತುರಿ ಬ್ರೌನ್ ಕಲರ್ ಆಯಿತು. ಇದಕ್ಕೆ ಈಗ ಕಾಶ್ಮೀರಿ ಚಿಲ್ಲಿ ಪೌಡರ್ ಮತ್ತು ಕೊತ್ತಂಬರಿ ಪೌಡರ್ ಹಾಕಿ ಸ್ವಲ್ಪ ಫ್ರೈ ಮಾಡುವ. ಸ್ವಲ್ಪ ಅಂದರೆ 1 ನಿಮಿಷ ಸಾಕು. ಈಗ ಗ್ಯಾಸನ್ನು ಆಫ್ ಮಾಡುವ. ಇದು ತಣ್ಣಗಾದ ನಂತರ ಮಿಕ್ಸಿಯಲ್ಲಿ ಹಾಕುವ. ಬಿಸಿ ಬಿಸಿ ಹಾಕಬೇಡ ಮಿಕ್ಸಿಗೆ. ಇದಕ್ಕೆ ನೀರು ಹಾಕಲಿಕ್ಕೆ ಇಲ್ಲ ಮಿಕ್ಸಿಗೆ ಹಾಕುವಾಗ, ಈಗನೇ ಹುಡಿ ಆಗ್ತದೆ. ಈಗ ನಾನು ಗ್ಯಾಸನ್ನು ಆನ್ ಮಾಡಿದ್ದೀನಿ. ಈಗ ತೆಂಗಿನ ಎಣ್ಣೆ ಇದಕ್ಕೆ ಹಾಕಿ. ತೆಂಗಿನ ಎಣ್ಣೆ ಒಳ್ಳೆಯದಾಗ್ತದೆ ಇದಕ್ಕೆ, ಈ ಸಾರಿಗೆ. ಮತ್ತು ನೀರುಳ್ಳಿ ಈಗ ಕಟ್ ಮಾಡಬೇಕು, ಸ್ವಲ್ಪ ದೊಡ್ಡದು, ಸಣ್ಣದು ಮಾಡಬೇಡಿ. ಈಗ ನಾವು ಒಗ್ಗರಣೆ ಕೊಡುವ. ಸಾಸಿವೆ ಹಾಕಿದ್ದೀನಿ. ಈಗ ಮೆಣಸು ಮತ್ತು ನೀರುಳ್ಳಿ, ಕಾಯಿ ಮೆಣಸು, ಎಲ್ಲ ಫ್ರೈ ಮಾಡುವ. ನೀರುಳ್ಳಿ ಜಾಸ್ತಿ ಕಾಯಲಿಕ್ಕಿಲ್ಲ, ಸ್ವಲ್ಪ ಕಾಯಿದ್ರೆ ಸಾಕು. ಇದಕ್ಕೆ ಈಗ ಉಪ್ಪನ್ನು ಹಾಕುವ, ರುಚಿಗೆ ತಕ್ಕ ಉಪ್ಪು. ನೀರುಳ್ಳಿ ಇಷ್ಟು ಫ್ರೈ ಆದರೆ ಸಾಕು. ಇದಕ್ಕೆ ಈಗ ಹುಳಿ ನೀರನ್ನು ಹಾಕು.
ಮತ್ತು ಸ್ವಲ್ಪ ನೀರನ್ನು ಹಾಕುವ. ಇದಕ್ಕೆ ಈಗ ಹಳದಿ ಹುಡಿ ಕೂಡ ಈಗನೇ ಹಾಕುವ. ತೆಂಗಿನ ತುರಿ, ಕೊತ್ತಂಬರಿ ಹುಡಿ ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡರ್ ಇದು ನಾನು ಫ್ರೈ ಮಾಡಿದ್ದು ಈಗ ತಣ್ಣದಾಗಿದೆ. ಈಗ ನಾವು ಇದು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡುವ. ನೀರೇನೇ ಹಾಕಬೇಡ, ಈಗನೇ ಗ್ರೈಂಡ್ ಮಾಡುವ. ಈಗ ತೆಂಗಿನ ತುರಿ ರೆಡಿಯಾಗಿದೆ ನೋಡಿ. ನೀರೇನು ಹಾಕಲಿಲ್ಲ ನಾನು, ಅದರಲ್ಲೇ ಹೀಗಾಗಿದೆ. ಈಗ ಇದನ್ನು ನಾವು ಇದಕ್ಕೆ ಹಾಕುವ. ಈಗ ನೀರುಳ್ಳಿ ಸಾರು ರೆಡಿಯಾಗಿದೆ. ತುಂಬ ಒಳ್ಳೆ ಟೇಸ್ಟ್ ಇದು. ನೀವು ಕೂಡ ಈ ಸಾರನ್ನು ಮಾಡಿ ಮತ್ತು ಲೈಕ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.